ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಬಾಂಗ್ಲಾ ಗಡಿಯಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಾವಿರಾರು ಅಕ್ರಮ ಬಾಂಗ್ಲಾ ವಲಸಿಗರು ಭಾರತ ಬಿಟ್ಟು ಓಡ್ತಾ ಇದ್ದಾರೆ ಅನ್ನೋದನ್ನ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಈ ದೊಡ್ಡ ಬದಲಾವಣೆಗಳಾಗ್ತಿವೆ. ಈಗ ಪ್ರತಿನಿತ್ಯ 5,000 to 10,000 ನುಸುಳುಕೋರರು ವಾಪಸ್ ತಮ್ಮ ದೇಶಕ್ಕೆ ಓಡ್ ಹೋಗ್ತಿದ್ದಾರೆ ಅಂತ ಗೃಹ ಮಂತ್ರಿ ಹೇಳಿದ್ದಾರೆ. ಇದಕ್ಕೆಲ್ಲ ಸುವೇಂದು ಸರ್ಕಾರ ಅನುಸರಿಸುತ್ತಿರೋ ನೀತಿ ಕಾರಣ. ಮುಂಚೆ ಇಷ್ಟೇ ಸಂಖ್ಯೆಯಲ್ಲಿ ಒಳನುಸುಳುಕೋರರು ಪಶ್ಚಿಮ ಬಂಗಾಳಕ್ಕೆ ಪ್ರತಿನಿತ್ಯ ಎಂಟ್ರಿ ಕೊಡ್ತಾ ಇದ್ರು. ಈಗ ಎಲ್ಲ ರಿವರ್ಸ್ ಆಗಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಡೆಮೋಗ್ರಫಿಕ್ ಚೇಂಜ್ ಕಮಿಷನ್ ರಚಿಸಿದೆ. ಒಳನುಸುಳುವಿಕೆಯಿಂದ ಆಗ್ತಿರೋ ಪರಿಣಾಮಗಳನ್ನ ಫೇಸ್ ಮಾಡೋಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಅಮಿತ್ ಶಾ ಮತ್ತೊಮ್ಮೆ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಬಾಂಗ್ಲಾ ಗಡಿಗೆ ಅಕ್ರಮ ಬಾಂಗ್ಲಾದೇಶಿಯರ ಓಟ ಮುಂದುವರೆದಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಭಿಯಾನ ನಡೀತಾ ಇದೆ. ಸಿಕ್ಕಿಬಿದ್ದ ಅಕ್ರಮ ವಲಸಿಗರನ್ನ ಕ್ಯಾಂಪಲ್ಲಿಟ್ಟು ಅವ್ರನ್ನ ಜಾಲಾಡ್ತಿದ್ದಾರೆ. ಇದಕ್ಕೆ ಹೆದರಿ ಪೊಲೀಸರಿಂದ ಬಚಾವಾಗೋಕೆ ಅಕ್ರಮ ವಲಸಿಗರು ಗಡಿಗೆ ಓಡ್ತಾ ಇದ್ದಾರೆ. ಶನಿವಾರ ಕೂಡ ಹಕಿಂಪುರ್ ಬಾರ್ಡರ್ ಬಳಿ ಭಾರಿ ಜನಜಂಗುಳಿ ಸೇರಿತ್ತು. ಗುಂಪು ಗುಂಪಾಗಿ ಗಡಿ ದಾಟೋಕೆ ಇವರೆಲ್ಲ ಓಡ್ತಾ ಇದ್ರು. ಆದ್ರೆ ಬಿಎಸ್ಎಫ್ ಇವ್ರನ್ನ ತಡೆದು ವಿಚಾರಿಸ್ತಾ ಇದೆ. ಭಾರತದಲ್ಲಿ ಇವರೇನಾದ್ರೂ ಅಪರಾಧ ಮಾಡಿರೋರಿದಾರಾ ಅಂತ ಹೇಳಿ ಚೆಕ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಒಡಿಶಾ ಹೈ ಅಲರ್ಟ್ ಘೋಷಿಸಿದೆ. ಇಷ್ಟು ದಿನ ಬಂಗಾಳದಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದ್ರೆ ಅಸ್ಸಾಂಗೋ ಬಿಹಾರಕ್ಕೂ ಹೋಗಿ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಬಿಹಾರ, ಅಸ್ಸಾಂ ಕೂಡ ಫುಲ್ ಟೈಟ್. ಹೀಗಾಗಿ ಬಂಗಾಳ ಮೂಲಕ ಒಡಿಶಾಗೆ ಅವರು ಎಂಟ್ರಿ ಕೊಡೋಕೆ ಪ್ರಯತ್ನ ಪಡಬಹುದು. ಈ ಕಾರಣದಿಂದ ಬಾರ್ಡರ್ ಜಿಲ್ಲೆಗಳು ಹೈ ಅಲರ್ಟ್ ನಲ್ಲಿ ಇರಬೇಕು ಅಂತ ಅಲ್ಲಿನ ಸರ್ಕಾರ ಆದೇಶ ಹೊರಡಿಸಿದೆ. ಬಾಲಸೋರ್, ಮಯೂರ್ಭಂಜ್ ಸೇರಿ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ಪೊಲೀಸರು ಹಗಲು ರಾತ್ರಿ ಬಾರ್ಡರ್ ಚೆಕ್ ಮಾಡ್ತಾ ಇದ್ದಾರೆ. ಸಮುದ್ರ ಮಾರ್ಗದ ಮೂಲಕವೂ ನುಸುಳು ದೊಡ್ಡ ಅಪಾಯ ಇದೆ. ಹೀಗಾಗಿ ಕೋಸ್ಟಲ್ ಸೆಕ್ಯೂರಿಟಿಯನ್ನ ಕೂಡ ಟೈಟ್ ಮಾಡಲಾಗಿದೆ. ಇನ್ನು ಚೈನಾ ತನ್ನ ಅಣು ಬಾಂಬ್ಗಳನ್ನ ಸೇಫ್ ಆಗಿಡೋಕೆ ದೊಡ್ಡ ಪ್ಲಾನ್ ಮಾಡಿದೆ. ಶಿಂಜಿಯಾಂಗ್ ಮತ್ತು ಗಾನ್ಶು ಮರುಭೂಮಿಯಲ್ಲಿ ಬೃಹತ್ ಮಿಲಿಟರಿ ಬೇಸ್ ಕಟ್ತಾ ಇದೆ. ಸ್ಯಾಟಲೈಟ್ ಫೋಟೋಸ್ ಇಂದ ಈ ವಿಚಾರ ಬಯಲಾಗಿದೆ. ಹ್ಯಾಮಿ ಅನ್ನೋ ಜಾಗದಲ್ಲಿ ಈ ಹೊಸ ಮಿಲಿಟರಿ ಕಾಂಪ್ಲೆಕ್ಸ್ ರೆಡಿ ಆಗ್ತಾ ಇದೆ. ಅಲ್ಲಿ 80ಕ್ಕೂ ಅಧಿಕ ಕಾಂಕ್ರೀಟ್ ಲಾಂಚ್ ಪ್ಯಾಡ್ ಗಳನ್ನ ಕಟ್ಟಲಾಗಿದೆ. ಜೊತೆಗೆ 8 ಮೂಲೆಗಳಿರೋ 3 ವಿಚಿತ್ರ ಬಿಲ್ಡಿಂಗ್ ಗಳು ಕೂಡ ಇವೆ. ಅಮೆರಿಕದ ಮೇಲೆ ದಾಳಿ ಮಾಡಬಲ್ಲ ಲಾಂಗ್ ರೇಂಜ್ ಮಿಸೈಲ್ಗಳು ಇವೆ. ಶತ್ರುಗಳು ಮೊದಲು ಅಟ್ಯಾಕ್ ಮಾಡಿದ್ರೂ ಕೂಡ ತಿರುಗಿ ಹೊಡೆಯೋಕೆ ಈ ತಯಾರಿ ನಡೀತಾ ಇದೆ. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಅಂತ ಕರೀತಾರೆ. ದಾಳಿ ಮಾಡಿದ್ರು ಕೂಡ, ಅಣುಬಾಂಬೆ ಹಾಕಿದ್ರು ಕೂಡ, ಚೀನಾ ಮೇಲೆ ಯಾರಾದ್ರೂ ಕೂಡ ವಾಪಸ್ ಅಣು ದಾಳಿ ಮಾಡಕ್ಕೆ ಸಾಮರ್ಥ್ಯ ಉಳಿದಿರ್ಬೇಕಲ್ವಾ? ಅದನ್ನ ಅವರು ಶತ್ರು ಹಾಕಿದಾಗೆಲ್ಲ ನಾಶ ಆಗೋಗ್ಬಿಟ್ರೆ ಎಲ್ಲಿಂದ ಮಾಡ್ತಾರೆ ಇವರು? ಹಾಗಾಗಿ ಉಳಿಸ್ಕೊಂಡಿರ್ಬೇಕಲ್ಲ ಎಬಿಲಿಟಿ, ಸೆಕೆಂಡ್ ಸ್ಟ್ರೈಕ್. ಹಾಗೆ ಚೀನಾದ ಈ ಹೈಟೆಕ್ ಪ್ಲಾನ್ ನೋಡಿ ಅಮೆರಿಕದ ಅಣು ವಿಜ್ಞಾನಿಗಳೇ ಕಂಗಾಲಾಗಿದ್ದಾರೆ. ಈ ತರಹದ ಸೆಟಪ್ ನಾವೆಲ್ಲೂ ನೋಡೇ ಇಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ಜಾಗದ ಸುತ್ತ ಸೈನಿಕರಿಗಾಗಿ ಬಂಕರ್ ಮತ್ತು ಏರ್ ಫೀಲ್ಡ್ ಕೂಡ ಕಟ್ಟಲಾಗಿದೆ. ಹಾಗೆ ಭೂಮಿಯ ಒಳಗಡೆ ಅಂಡರ್ ಗ್ರೌಂಡ್ ಬಿಲ್ಡಿಂಗ್ ಗಳು ಕೂಡ ಇವೆ. ಈ ಇಡೀ ಏರಿಯಾ ಸುತ್ತ ದೊಡ್ಡ ಫೈಬರ್ ಆಪ್ಟಿಕ್ ಕೇಬಲ್ ಗಳ ನೆಟ್ವರ್ಕ್ ಇದೆ. ಮಾಹಿತಿ ಪಾಸ್ ಮಾಡೋಕೆ ಸ್ಯಾಟಲೈಟ್ ಡಿಶ್ ಟವರ್ ಗಳನ್ನ ಕೂಡ ನಿಲ್ಲಿಸಲಾಗಿದೆ. ಅಮೆರಿಕದ ಪೆಂಟಗನ್ ರಿಪೋರ್ಟ್ ಪ್ರಕಾರ ಚೀನಾ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದೆ. 2030 ಹೊತ್ತಿಗೆ 1000 ನ್ಯೂಕ್ಲಿಯರ್ ಬಾಂಬ್ ಗಳನ್ನ ರೆಡಿ ಮಾಡೋ ಪ್ಲಾನ್ ಇದೆ. ಈಗ ಆಲ್ರೆಡಿ 100 ಲಾಂಗ್ ರೇಂಜ್ ಮಿಸೈಲ್ ಗಳನ್ನ ಚೀನಾ ರೆಡಿ ಇಟ್ಟಿದೆ. ಅಮೆರಿಕ, ರಷ್ಯಾ ನ್ಯೂಕ್ಲಿಯರ್ ರಕ್ಷಣೆಗೆ ಕೇವಲ ಒಂದು ಜಾಗವನ್ನ ನಂಬಿಕೊಂಡಿದೆ. ಆದ್ರೆ ಚೈನಾ ಮಾತ್ರ ಎಲ್ಲೆಂದರಲ್ಲಿ ಮೂವ್ ಮಾಡೋ ಮೊಬೈಲ್ ಲಾಂಚರ್ ಗಳನ್ನ ಕೂಡ ಬಳಸ್ತಾ ಇದೆ. ಒಟ್ಟಿನಲ್ಲಿ ತನ್ನ ಅಣು ಬಾಂಬ್ ಗಳಿಗೆ ಯಾರು ಊಹಿಸದಂತಹ ಬಿಗಿ ಭದ್ರತೆ ಮತ್ತು ಎಬಿಲಿಟೀಸ್ ಅನ್ನ, ಸಾಮರ್ಥ್ಯಗಳನ್ನ ಚೀನಾ ಕೊಡ್ತಾ ಇದೆ. ಇತ್ತ ಅಮೆರಿಕ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಏಷ್ಯನ್ ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಚೈನಾ ತನ್ನ ಮಿಲಿಟರಿ ಪವರ್ ಜಾಸ್ತಿ ಮಾಡ್ಕೊಳ್ತಿರೋದನ್ನ ತಡಿಬೇಕ್ರಿ. ಅದಕ್ಕಾಗಿ ಅಮೆರಿಕದ ಫ್ರೆಂಡ್ಸ್ ತಮ್ಮ ಡಿಫೆನ್ಸ್ ಬಜೆಟ್ ನ ಬೇಗ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಿಂಗಪೂರ್ನಲ್ಲಿ ನಡೆದ ಶಾಂಗ್ರಿಲಾ ಡೈಲಾಗ್ ಮೀಟಿಂಗ್ ನಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಚೈನಾ ಮಿಲಿಟರಿ ಆಕ್ಟಿವಿಟೀಸ್ ನೋಡಿ ನಮಗೆಲ್ಲ ಟೆನ್ಷನ್ ಶುರುವಾಗಿದೆ. ಆದ್ರೆ ಯಾವುದೇ ದೇಶ ಏಷ್ಯಾದಲ್ಲಿ ದಾದಾಗಿರಿ ಮಾಡೋಕೆ ನಾವು ಬಿಡಲ್ಲ ಅಂತ ಹೇಳಿ ಚೀನಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ಮಾಡ್ಬೋದು, ಅಮೆರಿಕನ್ಸ್ ಅವರೇ ಅಲ್ವಾ ದಾದಾ ಜಗತ್ತಿಂದು, ಅವ್ರ ಪ್ರಕಾರ. ಸೊ ಅವ್ರು ಮಾಡ್ಬೋದು, ಬೇರೆ ಮಾಡಂಗಿಲ್ಲ. ಅಲ್ಲದೆ ಶ್ರೀಮಂತ ರಾಷ್ಟ್ರಗಳ ಸೆಕ್ಯೂರಿಟಿಗೆ ಇನ್ಮೇಲೆ ಅಮೆರಿಕ ಫ್ರೀ ಆಗಿ ದುಡ್ಡು ಖರ್ಚು ಮಾಡಲ್ಲ. ನಮಗೆ ಪಾರ್ಟ್ನರ್ಸ್ ಬೇಕೇ ಹೊರತು ನಮ್ಮನ್ನೇ ನಂಬಿಕೊಂಡಿರೋ ಡಿಪೆಂಡೆಂಟ್ಸ್ ಬೇಡ ಅಂತ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ನಿಮ್ಮ ಸೇಫ್ಟಿಗೆ ನೀವೇ ದುಡ್ಡು ಸುರಿಯಿರಿ ಸ್ವಲ್ಪ, ಏನಾಗುತ್ತೆ ಅಂತ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಭಾರತದ ಬಗ್ಗೆ ಕೂಡ ಹೆಕ್ಸೆತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕೆ ಭಾರತವೇ ನಮಗೆ ನಿರ್ಣಾಯಕ ಮಿತ್ರ ಅಂತ ಹೇಳಿದ್ದಾರೆ. ಈಗ ಭಾರತ ತನ್ನ ಸ್ವಂತ ಲಾಭ ನೋಡಿಕೊಂಡು ಸ್ಟ್ರಾಂಗ್ ಆಗ್ತಾ ಇದೆ, ಅದು ಒಳ್ಳೆಯದೇ. ಇದರಿಂದ ಇಂಡೋ ಪ್ಯಾಸಿಫಿಕ್ ಏರಿಯಾದಲ್ಲಿ ಪವರ್ ಬ್ಯಾಲೆನ್ಸ್ ಮಾಡೋಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಡಿಯನ್ ಓಷನ್ ನಲ್ಲಿ ಭಾರತ ತನ್ನ ಮಿಲಿಟರಿಯನ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ತಾ ಇದೆ. ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಅಮೆರಿಕದ ನೇವಿ ಹಡಗುಗಳ ರಿಪೇರಿ ಮತ್ತು ಮೇಂಟೆನೆನ್ಸ್ ಕೆಲಸವನ್ನ ಭಾರತ ಖಂಡಿತ ಮಾಡಿಕೊಡುತ್ತೆ ಅಂತ
ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಸದ್ಯಕ್ಕೆ ಭಾರತ ತನ್ನ GDPಯ 2% ಮಾತ್ರ ಡಿಫೆನ್ಸ್ಗೆ ಖರ್ಚು ಮಾಡ್ತಾ ಇದೆ. ಜೊತೆಗೆ ಭಾರತ ಮತ್ತು ಅಮೆರಿಕ ಸೇರಿ ಜಾವೆಲಿನ್ ಆಂಟಿ ಟ್ಯಾಂಕ್ ಮಿಸೈಲ್ಗಳನ್ನ ರೆಡಿ ಮಾಡೋ ಬಗ್ಗೆ ಕೂಡ ಪ್ಲಾನ್ ಮಾಡ್ತೀವಿ ಅಂತ ಹೆಕ್ಸೆತ್ ಹೇಳಿದ್ದಾರೆ. ಇನ್ನು ಕದನ ವಿರಾಮದ ಮಧ್ಯೆ ಇರಾನ್ ಮೇಲೆ UAE ದಾಳಿ ಮಾಡಿದೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಸಂಘರ್ಷದ ಟೈಮ್ನಲ್ಲಿ UAE ಸೈಲೆಂಟ್ ಆಗಿ ಇರಾನ್ಗೆ ಹೊಡೆದಿತ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಆ ದಾಳಿ ಅಲ್ಲಿಗೆ ಸೀಮಿತವಾಗಿಲ್ಲ. ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಆದ್ಮೇಲೂ ಕೂಡ UAE ಇರಾನ್ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಹಲವು ಸುತ್ತಿನ ಏರ್ ಸ್ಟ್ರೈಕ್ ನಡೆಸಿತ್ತು ಅಂತ ವರದಿ ಹೇಳಿದೆ. ಅದರಲ್ಲೂ ಇರಾನ್ನ ಖೆಶಮ್ ಐಲ್ಯಾಂಡ್, ಅಬು ಮೂಸಾ ಐಲ್ಯಾಂಡ್, ಬಂದರ್ ಅಬ್ಬಾಸ್, ಲಾವನ್ ಐಲ್ಯಾಂಡ್ ನಲ್ಲಿರೋ ಆಯಿಲ್ ರಿಫೈನರಿ ಹಾಗೆ ಅಸಲುಯೆ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಅನ್ನ UAE ಟಾರ್ಗೆಟ್ ಮಾಡಿದೆ. ಇದಕ್ಕಾಗಿ ಇಸ್ರೇಲ್ನಿಂದ ಗುಪ್ತಚರ ಮಾಹಿತಿಯನ್ನ ಕೂಡ ತರಿಸಿಕೊಂಡಿದ್ರು ಅಂತ ಗೊತ್ತಾಗಿದೆ. UAEನ ಆಯಿಲ್ ಮತ್ತು ಗ್ಯಾಸ್ ಇನ್ಫ್ರಾಗಳ ಮೇಲೆ ಇರಾನ್ ದಾಳಿ ಮಾಡಿರೋದಕ್ಕೆ ಈ ರೀತಿ ಪ್ರತಿಕಾರ ಹೇಳ್ತು ಅಂತ ರಿಪೋರ್ಟ್ ಆಗಿದೆ. ಇನ್ನು ಈ ರೀತಿ UAE ದಾಳಿ ಮಾಡ್ತಿರೋದಕ್ಕೆ ಸೌದಿ ಅರೇಬಿಯಾ ಅಮೆರಿಕ ಬಳಿ ಓಡ್ ಹೋಗಿತ್ತು. UAE ಮಾಡ್ತಿರೋ ಕೆಲಸವನ್ನ ನಿಲ್ಸೋಕ್ ಹೇಳಿ ಇರಾನ್ ಮೇಲೆ ಈ ತರ ದಾಳಿ ಮಾಡಿದ್ರೆ ಅವರು ಈ ಭಾಗದ ಎಲ್ಲ ಎನರ್ಜಿ ಫೆಸಿಲಿಟಿಗಳ ಮೇಲೂ ಕೂಡ ದಾಳಿ ಮಾಡಿಬಿಡ್ತಾರೆ. ನಾಳೆ ನಮ್ಮ ತೈಲ ಬಾವಿಗಳಿಗೂ ಕೂಡ ಬೆಂಕಿ ಬೀಳ್ತವೆ ಅಂತ ಸೌದಿ ಅಮೆರಿಕದ ಮುಂದೆ ಗೋಳಾಡಿತ್ತು ಅಂತ ಅಮೆರಿಕದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಜಾಗಗಳಿಗೆ ಕ್ಷೇತ್ರಗಳಿಗೆ ಯಾತ್ರೆ, ಪ್ರವಾಸ, 7 ಸೈನ್ಸ್ ಟೂರಿಸಂನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ನಿಮಗೆ ಬೇರೆ ಏನು ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯದೊಂದಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು ಪ್ರವಾಸ. ಏನು, ಇರಾನ್ ಕುವೈತ್ನ ಏರ್ ಬೇಸ್ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಶುಕ್ರವಾರ ಈ ದಾಳಿಯಾಗಿದೆ. ಇದರಿಂದ ಅಲ್ಲಿರೋ ಅಮೆರಿಕದ 5 ಸೈನಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ತನ್ನ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಬಳಸಿ ಅಮೆರಿಕದ MQ-9 ರೀಪರ್ ಡ್ರೋನ್ ಅನ್ನ ಹೊಡೆದು ಹಾಕಿದೀವಿ ಅಂತ ಹೇಳ್ಕೊಂಡಿದೆ. ಖೇಶಮ್ ಐಲ್ಯಾಂಡ್ ಹತ್ತಿರ ಈ ಘಟನೆ ಆಗಿದೆ ಅಂತ. ಆ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅರಾಶ್ ಎಕ್ ಕಮಾಂಗಿರ್ ಅಂತ ಇರಾನ್ ಕರ್ಕೊಂಡಿದೆ. ಇದನ್ನ ಅವರೇ ತಯಾರು ಮಾಡ್ಕೊಂಡಿದ್ದಾರಂತೆ. ಈ ಅರಾಶ್ ಅನ್ನೋದು ಪರ್ಷಿಯನ್ ಪುರಾಣಗಳಲ್ಲಿ ಬರೋ ಒಬ್ಬ ಫೇಮಸ್ ಬಿಲ್ಲುಗಾರನ ಹೆಸರು. ಆತ ಬಿಟ್ಟ ಬಾಣದಿಂದ ಇರಾನ್ ಮತ್ತು ಮಧ್ಯ ಏಷ್ಯಾ ನಡುವೆ ಗಡಿ ಸೃಷ್ಟಿಯಾಯಿತು ಅನ್ನೋ ಸ್ಟೋರಿ ಇದೆ. ಅದಕ್ಕೆ ಆ ಹೆಸರು ಇಟ್ಕೊಂಡಿದ್ದಾರೆ. ಇನ್ನು ಈ ಸಿಸ್ಟಮ್ ಟ್ರೆಡಿಷನಲ್ ರೆಡಾರ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಇದು ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದ್ದು ಹೀಟ್ ಸೀಕಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಿದೆ. ಅಂದ್ರೆ ಶತ್ರುಗಳ ವಿಮಾನ, ಡ್ರೋನ್ಗಳು ಅವು ಬಿಡುಗಡೆ ಮಾಡೋ ಶಾಖವನ್ನ ಗುರುತಿಸಿ ಬೆನ್ನಟ್ಟಿ ಹೋಗಿ ಹೊಡೆಯುತ್ತೆ. ಇವುಗಳನ್ನ ಬೇಗ ಸೆಟಪ್ ಮಾಡಿ ಲಾಂಚ್ ಮಾಡಬಹುದು. ಇನ್ನು ಕೆಲ ವೆಪನ್ಸ್ ಅಂತೂ ಶತ್ರುಗಳ ಡ್ರೋನ್ ಬರೋವರೆಗೂ ಗಾಳಿಯಲ್ಲೇ ವೇಟ್ ಮಾಡ್ಕೊಂಡು ಆಮೇಲೆ ಹೋಗಿಬಿಡ್ತವೆ. ಇದರಿಂದ MQ-9 ರೀಪರ್ ನಂತ ನಿಧಾನವಾಗಿ ಹಾರೋ ಡ್ರೋನ್ಗಳಿಗೆ ದೊಡ್ಡ ಥ್ರೆಟ್ ಇವೆಲ್ಲ ಈಗ ಈ ಮಿಸೈಲ್ಸ್. ಏನು, ಟ್ರಂಪ್ ಮತ್ತು ಇರಾನ್ ನಡುವೆ ಮತ್ತೆ ಮಾತಿನ ಯುದ್ಧ ಆಗಿದೆ. ಇತ್ತೀಚೆಗೆ ಟ್ರಂಪ್ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ದೊಡ್ಡ ಡೀಲ್ ಆಗುತ್ತೆ ಅಂತ ಹೇಳಿದ್ರು. ಹಾರ್ಮುಜ್ ಅನ್ನ ಟೋಲ್ ಇಲ್ಲದೆ ಓಪನ್ ಮಾಡೋಕೆ ಇರಾನ್ ಒಪ್ಕೊಂಡಿದೆ. ನಮ್ಮ ನೇವಲ್ ಬ್ಲಾಕೇಡ್ ನಿಂದ ಸಿಕ್ಕಾಕೊಂಡಿದ್ದ ಹಡಗುಗಳು ಮನೆಗೆ ವಾಪಸ್ ಹೋಗಬಹುದು ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ರು. ಇದನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿರೋದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳಿದೆ ಅಂತ ಇರಾನ್ ಈಗ ಕೌಂಟರ್ ಕೊಟ್ಟಿದೆ. ಟ್ರಂಪ್ ಹೇಳಿದ ಹಾಗೆ ಹಾರ್ಮುಜ್ನ ಕಂಡೀಷನ್ ಇಲ್ಲದೆ ಓಪನ್ ಮಾಡಲ್ಲ. ಅಮೆರಿಕ ತನ್ನ ಜಲ ದಿಗ್ಬಂಧನ ತೆಗೆದ ಮೇಲೆ ನಮ್ಮದೇ ರೂಲ್ಸ್ ಪ್ರಕಾರ ಓಪನ್ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಜೊತೆಗೆ ಇರಾನ್ ತನ್ನ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ನ ನಾಶ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದು ಕೂಡ ಶುದ್ಧ ಸುಳ್ಳು. ಮಾತುಕತೆಯ ಡ್ರಾಫ್ಟ್ ನಲ್ಲಿ ಆತರ ಯಾವುದೇ ಪಾಯಿಂಟ್ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಆರೋಗ್ಯದ ಬಗ್ಗೆ ವೈಟ್ ಹೌಸ್ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದೆ. ಟ್ರಂಪ್ ಫುಲ್ ಫಿಟ್ ಆಗಿದ್ದಾರೆ ಅಂತ ವರದಿ ಸ್ಪಷ್ಟಪಡಿಸಿದೆ. ಅವರ ತೂಕ ಈಗ 108 kgಗೆ ಏರಿಕೆಯಾಗಿದೆ. ಕಳೆದ ಏಪ್ರಿಲ್ಗಿಂತ ಅವರ ತೂಕ 6 kg ಜಾಸ್ತಿಯಾಗಿದೆ. ಮರೆವು ಮತ್ತು ಬುದ್ಧಿಶಕ್ತಿ ಟೆಸ್ಟ್ನಲ್ಲೂ ಕೂಡ ಟ್ರಂಪ್ ಫುಲ್ ಪಾಸ್ ಆಗಿದ್ದಾರಂತೆ. ಮೆಮೊರಿ ಟೆಸ್ಟ್ನಲ್ಲಿ ಬರೋಬ್ಬರಿ 30ಕ್ಕೆ 30 ಸ್ಕೋರ್ ಮಾಡಿದ್ದಾರೆ. ಅವರ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೂಡ ಕಂಟ್ರೋಲ್ನಲ್ಲಿದೆ. ಮಿಡ್ ಟರ್ಮ್ ಎಲೆಕ್ಷನ್ ಹತ್ತಿರ ಬರ್ತಿರೋ ಹೊತ್ತಲ್ಲಿ ತಾವು ಫಿಸಿಕಲಿ ಫಿಟ್ ಅಂಡ್ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋಕೆ ಟ್ರಂಪ್ ಈ ತರ ಟೆಸ್ಟ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಭಾರತೀಯ ನೌಕಾಪಡೆಗೆ ಈಗ ಬೂಸ್ಟ್ ಸಿಕ್ಕಿದೆ. 70,000 ಕೋಟಿ ರೂಪಾಯಿ ವೆಚ್ಚದ 6 ಹೊಸ ಸಬ್ಮರೀನ್ ನಿರ್ಮಾಣಕ್ಕೆ ಹಣಕಾಸು ಸಚಿವಾಲಯ ಒಪ್ಪಿಗೆ ಕೊಟ್ಟಿದೆ. ಪ್ರಧಾನಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಪ್ರೂವಲ್ ಮಾತ್ರ ಬಾಕಿ ಇರೋದು. ಪ್ರಾಜೆಕ್ಟ್ 75I ಅಡಿಯಲ್ಲಿ ಮುಂಬೈನಲ್ಲಿ ಇವುಗಳನ್ನು ರೆಡಿ ಮಾಡಲಾಗುತ್ತೆ. ಮಸ್ಗಾಂವ್ ಡಾಕ್ ಮತ್ತು ಜರ್ಮನಿಯ ಥೈಸನ್ ಕ್ರೂಪ್ ಸೇರಿ ನಿರ್ಮಾಣ ಮಾಡ್ತವೆ. ಒಪ್ಪಂದ ಆದ 7 ವರ್ಷಕ್ಕೆ ಮೊದಲ ಸಬ್ಮರೀನ್ ನೇವಿಗೆ ಸಿಗುತ್ತೆ. ಇದರಲ್ಲಿ ಸ್ಪೆಷಲ್ AIP ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಟೆಕ್ನಾಲಜಿ ಇರುತ್ತೆ. ಇದರಿಂದ ಸಬ್ಮರೀನ್ ತುಂಬಾ ದಿನ ನೀರಿನ ಅಡಿಯಲ್ಲೇ ಇರ್ಬೋದು. ಉಸಿರಾಡಕ್ಕೆ ಮೇಲೆ ಬಂದು ಕೆಳಗೆ ಹೋಗ್ಬೇಕಂತೇನಿಲ್ಲ ಅದು ಆಕ್ಸಿಜನ್ ತಗೊಳಕ್ಕೆ. ಶತ್ರುಗಳ ಕಣ್ಣಿಗೆ ಹಾಗಾಗಿ ಅದು ಈಸಿಯಾಗಿ ಸಿಕ್ಬಿಡಲ್ಲ. ಜರ್ಮನಿ ಈ ಹೈಟೆಕ್ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡ್ತಾ ಇದೆ. ಈಗ ಇದರಲ್ಲಿ ನಮ್ಮದೇ ದೇಶದ ಕಾಂಟೆಂಟ್ ಅನ್ನ ಅಂದ್ರೆ ಓವರ್ ಆಲ್ ಇದನ್ನ ಬಿಲ್ಡ್ ಮಾಡಕ್ಕೆ ಸ್ವದೇಶಿ ಉತ್ಪನ್ನಗಳನ್ನ ಜಾಸ್ತಿ ಬಳಸಲಾಗುತ್ತೆ. 2047 ಹೊತ್ತಿಗೆ ನೌಕಾಪಡೆ ಕಂಪ್ಲೀಟ್ ಸ್ವಾವಲಂಬಿ ಆಗೋ ಗುರಿಯನ್ನ ಕೂಡ ಇಟ್ಕೊಂಡಿದೆ. ಇತ್ತ ರಷ್ಯಾ ಮತ್ತು ನ್ಯಾಟೋ ನಡುವೆ ಉದ್ವಿಗ್ನತೆ ಎದ್ದಿದೆ. ಕಾರಣ ನ್ಯಾಟೋ ರಾಷ್ಟ್ರ ರೊಮೇನಿಯಾ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದೆ. ರೊಮೇನಿಯಾ ಬಾರ್ಡರ್ ಹತ್ರ ಇರೋ ಯುಕ್ರೇನ್ ನಗರಗಳ ಮೇಲೆ ರಷ್ಯಾ ಡ್ರೋನ್ ಹಾರಿಸಿತ್ತು. ಈ ಟೈಮ್ನಲ್ಲಿ ಒಂದು ಡ್ರೋನ್ ರೊಮೇನಿಯಾಗೆ ನುಗ್ಗಿ ಅಲ್ಲಿದ್ದ ಅಪಾರ್ಟ್ಮೆಂಟ್ ಮೇಲೆ ಅಪ್ಪಳಿಸಿದೆ. ಪರಿಣಾಮ 2 ಗಾಯಗೊಂಡಿದ್ದಾರೆ. ತಕ್ಷಣ ರೊಮೇನಿಯಾ ತನ್ನ 2 F-16 ಫೈಟರ್ ಜೆಟ್ಸ್ ಹಾಗೂ ಮತ್ತೊಂದು ಹೆಲಿಕಾಪ್ಟರ್ ನ ಹಾರಿಸಿದೆ.
ಹೊರಡಿಸಿದೆ. ಸದ್ಯ ಕೆಲ ಏರಿಯಾಗಳಿಗೆ ಎಮರ್ಜೆನ್ಸಿ ಅಲರ್ಟ್ ಕೊಡಲಾಗಿದೆ ಅಂತ ರೊಮೇನಿಯಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ರೊಮೇನಿಯಾ ಅಧ್ಯಕ್ಷ ನಿಕೋಶರ್ ಡಾನ್ ತಕ್ಷಣ ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು. ಅಲ್ಲೇ ಇದಕ್ಕೆ ಯಾರು ಕಾರಣ, ಯಾಕೆ ಮಾಡಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾ ನಡುವೆ ಉದ್ವಿಗ್ನತೆ ಜಾಸ್ತಿನೇ ಆಗ್ತಾ ಇದೆ. ಇನ್ನು ವಿಶ್ವಸಂಸ್ಥೆ ರಷ್ಯಾ ಮತ್ತು ಇಸ್ರೇಲ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಯುದ್ಧದ ಟೈಮ್ನಲ್ಲಿ ಎರಡೂ ರಾಷ್ಟ್ರಗಳ ಅಧಿಕಾರಿಗಳು ಶತ್ರು ಗುಂಪಿನ ಜನರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಮಾಡಿದೆ. ಇದಕ್ಕೆ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿದೆ. ಇದರಿಂದ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಜೊತೆಗಿನ ನಮ್ಮ ಸಂಬಂಧ ಇನ್ನಷ್ಟು ಹಾಳಾಗುತ್ತೆ ಅಂತ ಹೇಳಿದೆ. ಅತ್ತ ರಷ್ಯಾ ಈ ಆರೋಪಗಳನ್ನ ಅವರು ಕೂಡ ರಿಜೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ದಕ್ಷಿಣ ಲೆಬನಾನ್ನ ನಗರಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ನ ಏರ್ ಸ್ಟ್ರೈಕ್ ಕಂಟಿನ್ಯೂ ಆಗಿದೆ. ಕನಿಷ್ಠ 14 ಮಂದಿ ಮತ್ತೆ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗೆ ಇಸ್ರೇಲ್ ಸೇನೆ ಲೆಬನಾನ್ನಲ್ಲಿ ತನ್ನ ಭೂ ಆಕ್ರಮಣವನ್ನ ವಿಸ್ತರಿಸ್ತಾ ಹೋಗ್ತಾ ಇದೆ. ಇಸ್ರೇಲ್ ಪಡೆಗಳೀಗ ಲೆಬನಾನ್ನ ಲಿಟಾನಿ ನದಿ ದಾಟಿ ಮುಂದೆ ಹೋಗ್ತಿದ್ದಾರೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಸರ್ಕಾರಕ್ಕೆ ಅಲ್ಲಿನ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ವಾಷಿಂಗ್ಟನ್ ನಲ್ಲಿರೋ ಜಾನ್ ಎಫ್ ಕೆನಡಿ ಸೆಂಟರ್ಗೆ ಟ್ರಂಪ್ ತಮ್ಮ ಹೆಸರನ್ನ ಸೇರಿಸಿಕೊಂಡಿದ್ರು. ಈಗ ಆ ಹೆಸರನ್ನ ಕೂಡಲೇ ಡ್ರಾಪ್ ಮಾಡಿ ಅಂತ ಫೆಡರಲ್ ಜಡ್ಜ್ ಕ್ರಿಸ್ಟೋಫರ್ ಕೂಪರ್ ಆರ್ಡರ್ ಮಾಡಿದ್ದಾರೆ. ಮುಂದಿನ 14 ದಿನಗಳ ಒಳಗಡೆ ಟ್ರಂಪ್ ಹೆಸರಿರೋ ಎಲ್ಲ ಬೋರ್ಡ್ಗಳನ್ನ ಕಿತ್ತುಬಿಸಾಕಬೇಕು. ಆ ಸೆಂಟರ್ಗೆ ಹೆಸರಿಟ್ಟಿರೋದು ಅಮೆರಿಕದ ಕಾಂಗ್ರೆಸ್. ಹೀಗಾಗಿ ಹೆಸರನ್ನ ಚೇಂಜ್ ಮಾಡೋ ಪವರ್ ಕೂಡ ಕಾಂಗ್ರೆಸ್ಗೆ ಮಾತ್ರ ಇದೆ. ಬೋರ್ಡ್ಗೆ ಆ ಅಧಿಕಾರ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಈ ಜಾನ್ ಎಫ್ ಕೆನಡಿ ಸೆಂಟರ್ ಅನ್ನೋದು ಅಮೆರಿಕದಲ್ಲಿ ನ್ಯಾಷನಲ್ ಲೆವೆಲ್ ನ ಸ್ಟೇಜ್ ಇದ್ದ ಹಾಗೆ. ದೊಡ್ಡ ದೊಡ್ಡ ಮ್ಯೂಸಿಕ್ ಶೋಗಳು, ನಾಟಕಗಳು, ಡ್ಯಾನ್ಸ್ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ. ಅಮೆರಿಕದ ಕಲೆ ಸಂಸ್ಕೃತಿಗೆ ಪ್ರತಿಷ್ಠಿತ ಜಾಗ. ಇದಕ್ಕೆ ಅಮೆರಿಕ ಸಂಸತ್ತು ಮಾಜಿ ಅಧ್ಯಕ್ಷ ಕೆನಡಿ ಅವರ ಹೆಸರನ್ನ ಇಟ್ಟಿತ್ತು. ಆದರೆ ಟ್ರಂಪ್ ನಾನು ಗ್ರೇಟ್ ಅನ್ಕೊಂಡು ಈ ಸೆಂಟರ್ಗೆ ಟ್ರಂಪ್ ಕೆನಡಿ ಸೆಂಟರ್ ಅಂತ ಮರುನಾಮಕರಣ ಮಾಡಿದ್ರು. ಇನ್ನು ಅಮೆರಿಕದ ಸ್ಪೇಸ್ ಫೋರ್ಸ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿಗೆ $4.16 ಬಿಲಿಯನ್ ನ ಕಾಂಟ್ರಾಕ್ಟ್ ಕೊಟ್ಟಿದೆ. ಇದು ಟ್ರಂಪ್ ಸರ್ಕಾರದ ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ ನ ಒಂದು ಭಾಗ. ಈ ಡಿಫೆನ್ಸ್ ಸಿಸ್ಟಮ್ಗೆ SBAMTI ಅಂತ ಕರೆಯಲಾಗುತ್ತೆ. ಗಾಳಿಯಲ್ಲಿ ಬರೋ ಮಿಸೈಲ್ ದಾಳಿಗಳನ್ನ ಟ್ರ್ಯಾಕ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. 2028 ಹೊತ್ತಿಗೆ ಸ್ಯಾಟಲೈಟ್ಗಳ ದೊಡ್ಡ ಗುಂಪನ್ನ ರೆಡಿ ಮಾಡೋಕೆ ಈ ಡೀಲ್ ಆಗಿದೆ. ಇದರಿಂದ ಅಮೆರಿಕ ಸೇನೆಗೆ ಶತ್ರುಗಳನ್ನ ಟ್ರ್ಯಾಕ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಬ್ಲೈಂಡ್ ಸ್ಪಾಟ್ ಅಂತ ಯಾವುದೂ ಇರೋದಿಲ್ಲ. ಬಹುತೇಕ ಎಲ್ಲ ಜಾಗವನ್ನ ಈ ಸ್ಯಾಟಲೈಟ್ಗಳು ಮಾನಿಟರ್ ಮಾಡ್ತವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರೋದನ್ನ ಕನ್ಸಿಡರ್ ಮಾಡಿ ಅನ್ನೋ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.